ಎಲ್ಲರಿಗೂ ನಮಸ್ಕಾರ. ಆಂಜನೇಯ ಸ್ವಾಮಿ ತನ್ನ ಬಾಲದಿಂದಲೇ ಏಕೆ ಲಂಕೆಯನ್ನು ಸುಟ್ಟು ಹಾಕಿದರು? ಆಂಜನೇಯ ಸ್ವಾಮಿಯು ತನ್ನ ಬಾಲದಿಂದಲೇ ಲಂಕಾ ದಹನವನ್ನು ಮಾಡಿದ್ದರು ಎಂಬುದನ್ನು ನಾವು ರಾಮಾಯಣಕ್ಕೆ ಸಂಬಂಧಿಸಿದ ಕಥೆಗಳಲ್ಲಿ ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ. ಹನುಮಂತನು ಲಂಕಾ ದಹನ ಅಥವಾ ಲಂಕೆಯನ್ನು ಯಾಕೆ ಸುಟ್ಟು ಹಾಕುತ್ತಾರೆ? ರಾವಣನ ಲಂಕಾ ದಹನದ ಕಥೆ ಇದು. ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವ ವ್ಯಕ್ತಿ ಪ್ರತಿನಿತ್ಯವೂ ರಾಮಾಯಣವನ್ನು ಪಠಿಸುತ್ತಾರೋ ಅವರು ಶ್ರೀರಾಮನ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ರಾಮಾಯಣದಲ್ಲಿ ರಾಮನ ಬಗ್ಗೆ ಮಾತ್ರವಲ್ಲ, ಆತನ ಭಂಟ ಹನುಮಂತನ ಬಗ್ಗೆಯೂ ಹೇಳಲಾಗಿದೆ. ರಾಮಾಯಣದಲ್ಲಿ ಲಂಕಾ ದಹನದ ಬಗ್ಗೆಯೂ ವಿವರವಾಗಿ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಹನುಮಂತನೇ ತನ್ನ ಬಾಲದ ಬೆಂಕಿಯಿಂದ ಸಂಪೂರ್ಣ ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡುತ್ತಾರೆ. ಹನುಮಂತ ತನ್ನ ಬಾಲದಿಂದಲೇ ಯಾಕೆ ಲಂಕೆಯನ್ನು ಸುಟ್ಟು ಹಾಕಿದರು ಎಂಬುದು ನಿಮಗೆ ತಿಳಿದಿದೆಯೇ? ಒಮ್ಮೆ ಶಿವ ಪಾರ್ವತಿಯಿಂದ ಭೋಜನಕೂಟವನ್ನು ಆಯೋಜಿಸಿದ್ದರು. ಒಮ್ಮೆ ಪಾರ್ವತಿ ದೇವಿಯು ಜಗತ್ತಿನ ಸಂರಕ್ಷಕರಾದ ವಿಷ್ಣುದೇವರನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಕೈಲಾಸ ಪರ್ವತಕ್ಕೆ ಭೋಜನಕೂಟಕ್ಕಾಗಿ ಆಹ್ವಾನಿಸುತ್ತಾರೆ. ಪಾರ್ವತಿ ದೇವಿಯ ಆಹ್ವಾನದ ಮೇರೆಗೆ ಲಕ್ಷ್ಮೀನಾರಾಯಣರು ಕೈಲಾಸ ಪರ್ವತಕ್ಕೆ ಆಗಮಿಸುತ್ತಾರೆ. ಆಗ ಲಕ್ಷ್ಮೀ ದೇವಿಯು ಪಾರ್ವತಿ ದೇವಿಯನ್ನು ಕುರಿತು ಇಷ್ಟೊಂದು ಚಳಿಯಲ್ಲಿ ನೀನು ಹೇಗಿರುತ್ತೀಯಾ ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಇದರಿಂದ ಪಾರ್ವತಿ ದೇವಿಯ ಮನಸ್ಸಿಗೆ ನೋವಾಯಿತು. ನಂತರ ಶಿವ ಮತ್ತು ಪಾರ್ವತಿ ದೇವಿ ಲಕ್ಷ್ಮೀನಾರಾಯಣರ ವೈಕುಂಠಕ್ಕೆ ಹೋಗುತ್ತಾರೆ. ಅಲ್ಲಿ ಅವರ ಅರಮನೆಯನ್ನು ಕಂಡು ಪಾರ್ವತಿ ದೇವಿ ತನಗೂ ಇದೇ ರೀತಿಯಾದ ಅರಮನೆ ಬೇಕೆಂದು ಶಿವನನ್ನು ಪ್ರಾರ್ಥಿಸುತ್ತಾರೆ. ಇದಾದ ನಂತರ ಮಹಾದೇವನು ಅರಮನೆಯನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಭಗವಾನ್ ವಿಶ್ವಕರ್ಮನಿಗೆ ವಹಿಸಿದರು. ಭಗವಾನ್ ವಿಶ್ವಕರ್ಮನು ಚಿನ್ನದ ಅರಮನೆಯನ್ನು ನಿರ್ಮಿಸಿದರು. ಚಿನ್ನದ ಅರಮನೆಯನ್ನು ನಿರ್ಮಿಸಿದ ನಂತರ ತಾಯಿ ಪಾರ್ವತಿ ಎಲ್ಲ ದೇವರು ಮತ್ತು ದೇವತೆಗಳನ್ನು ಅರಮನೆಯನ್ನು ನೋಡಲು ಆಹ್ವಾನಿಸುತ್ತಾರೆ. ಅರಮನೆಗೆ ಪೂಜೆ ಸಲ್ಲಿಸಲು ರಾವಣನ ತಂದೆ ವಿಶ್ರವ ಋಷಿ ಆಗಮಿಸುತ್ತಾನೆ. ಅರಮನೆಯನ್ನು ನೋಡಿದ ನಂತರ ರಾವಣನ ತಂದೆ ವಿಶ್ರವ ಋಷಿ ಬೆರಗಾಗಿದ್ದನು ಮತ್ತು ಅವನು ಮಹಾದೇವನನ್ನು ಅರಮನೆಯನ್ನು ದಾನವಾಗಿ ಕೇಳಿದನು. ಅವನ ಕೋರಿಕೆಯ ಮೇರೆಗೆ ಶಿವನು ಅರಮನೆಯನ್ನು ದಾನ ಮಾಡಿದರು. ಇದರಿಂದ ಪಾರ್ವತಿ ದೇವಿ ದುಃಖ ಮತ್ತು ಕೋಪಕ್ಕೆ ಶಿವನನ್ನು ಗುರಿ ಮಾಡುತ್ತಾರೆ. ನನ್ನ ಪ್ರೀತಿಯ ಅರಮನೆ ನನ್ನಿಂದ ಹೇಗೆ ದೂರವಾಯಿತೋ ಹಾಗೆ ಈ ಅರಮನೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಬೇಕೆಂದು ಶಾಪವನ್ನು ನೀಡುತ್ತಾರೆ. ಶಾಪದ ಪರಿಣಾಮದಿಂದ ಅರಮನೆಯು ಹನುಮಂತನಿಂದ ಸುಟ್ಟು ಭಸ್ಮವಾಯಿತು. ಭಾದ್ರಪದ ಮಾಸದ ಕೊನೆಯ ಮಂಗಳವಾರವನ್ನು ಹೆಚ್ಚು ಮಹತ್ವವುಳ್ಳ ಮಂಗಳವಾರವೆಂದು ಪರಿಗಣಿಸಲಾಗುತ್ತದೆ. ರಾಮಾಯಣದ ಪ್ರಕಾರ ಈ ಮಂಗಳವಾರದ ದಿನದಂದು ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದನು. ಲಂಕಾದ ರಾಜ ರಾವಣನಿಗೆ ಪಾಠ ಕಲಿಸಲು ಆಂಜನೇಯ ಸ್ವಾಮಿಯು ತನ್ನ ಬಾಲಕ್ಕೆ ಹಚ್ಚಿದ್ದ ಬೆಂಕಿಯನ್ನು ರಾವಣನ ಅರಮನೆಯ ಮೇಲೆ ಹಾಕುತ್ತಾರೆ. ನಂತರ ಆಂಜನೇಯ ಸ್ವಾಮಿಯು ಸಮುದ್ರಕ್ಕೆ ಹೋಗಿ ತನ್ನ ಬಾಲದಲ್ಲಿದ್ದ ಬೆಂಕಿಯನ್ನು ನಂದಿಸಿಕೊಳ್ಳುತ್ತಾರೆ. ಆ ಬೆಂಕಿ ಎಷ್ಟು ಗಾಢವಾಗಿತ್ತೆಂದರೆ ಸಮುದ್ರದ ನೀರು ಕೂಡ ಬೆಂಕಿಯ ಶಾಖಕ್ಕೆ ಒಳಗಾಗಿತ್ತು. ಇದರಿಂದ ಹನುಮಂತನ ಬಾಲಕ್ಕೆ ಅಂಟಿದ್ದ ಬೆಂಕಿಯ ಉರಿ ಕಡಿಮೆಯಾಗಲಿಲ್ಲ. ಆಗ ಹನುಮಂತನು ರಾಮನ ಬಳಿ ಹೋಗಿ ಸಹಾಯವನ್ನು ಕೇಳುತ್ತಾರೆ. ಆಗ ರಾಮನು ಹನುಮಂತನಿಗೆ ಚಿತ್ರಕೂಟ ಪರ್ವತಕ್ಕೆ ಹೋಗಲು ಸಲಹೆ ನೀಡುತ್ತಾರೆ. ಆ ಪರ್ವತದಲ್ಲಿ ತಂಪಾದ ನೀರಿನ ಹೊಳೆ ಹರಿಯುತ್ತಲೇ ಇರುತ್ತದೆ. ಹಾಗಾಗಿ ಅಲ್ಲಿನ ನೀರು ನಿನ್ನ ಬಾಲಕ್ಕೆ ತಗುಲಿದ್ದ ಬೆಂಕಿಯನ್ನು ಸುಲಭವಾಗಿ ಆರಿಸುತ್ತದೆ ಎಂದು ಹೇಳುತ್ತಾರೆ. ಹನುಮಂತನು ಲಂಕಾ ದಹನ ಮಾಡಲು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಘಟನೆಯು ಒಂದೆಡೆ ಆದರೆ ಮತ್ತೊಂದೆಡೆ ಪಾರ್ವತಿ ದೇವಿಯು ನೀಡಿದ್ದ ಶಾಪವು ಲಂಕಾ ದಹನಕ್ಕೆ ಕಾರಣವಾಯಿತು. ಇತ್ತ ಆಂಜನೇಯ ಸ್ವಾಮಿಯು ರಾವಣನ ಲಂಕೆಯನ್ನು ದಹನ ಮಾಡಿದರು. ಪಾರ್ವತಿ ದೇವಿ ಹಾಗೂ ಸೀತಾಮಾತೆಯ ಕೋಪದ ಜ್ವಾಲೆಯು ಆರಿಹೋಯಿತು. ಇಬ್ಬರೂ ಮಾತೆಯರ ಸಂತೋಷಕ್ಕೆ ಕಾರಣವಾದರು. ದೇವರಿಗೆ ನಾವು ಏನನ್ನು ಕೊಡುತ್ತೇವೆಯೋ ಅದನ್ನು ಹೆಚ್ಚು ಪಟ್ಟು ಮಾಡಿ ನಮಗೆ ಕೊಡುತ್ತಾರೆ ಎನ್ನುವ ಮಾತಿದೆ. ಹಾಗೆಯೇ ರಾವಣನು ಆಂಜನೇಯ ಸ್ವಾಮಿಯ ಬಾಲಕ್ಕೆ ಸ್ವಲ್ಪ ಬೆಂಕಿ ಕೊಟ್ಟಿದ್ದಕ್ಕಾಗಿ ಅದನ್ನು ಅನಂತ ಪಟ್ಟಾಗಿ ಹೆಚ್ಚಿಸಿದರು. ಆಂಜನೇಯ ಸ್ವಾಮಿಯು ಲಂಕಾ ದಹನವನ್ನು ಮಾಡಿದ ಈ ಕಥೆಯನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.